ಓಂ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯ ನಮಃ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜ ವಾನರಯೂಥಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಭಗವಂತನ ನಾಮ ಅದರ ಸೂಕ್ಷ್ಮ ಸ್ವರೂಪ ಹೇಗೆ ಅಂತೇಳಿದರೆ ಕೆಲವು ಉದಾಹರಣೆ ರೀತಿಯಲ್ಲಿ ಹೇಳುವುದು. ಈಗ ಒಂದು ಮನುಷ್ಯನು ಇಲ್ಲ ಕೆಲವರು ಕೇಳ್ಬೋದು, ರಾಮ ರಾಮ ಅಂತ ಜಪ ಮಾಡಿದರೆ ರಾಮನು ಪ್ರಾಪ್ತನಾಗ್ತಾನೆ, ರಾಮದೇವರ ದರ್ಶನವಾಗ್ತದೋ ಅಂತ ಕೆಲವರು ಕೇಳ್ಬೋದು. ಅದಕ್ಕೆ ಉದಾಹರಣೆ ಒಂದು ಈ ರೀತಿಯಲ್ಲಿ ಕೊಂಡೋಗ್ತದೆ ನೋಡಿ. ಒಬ್ಬನಿಗೆ ನೌಕರಿ ಬೇಕು, ಕೆಲಸ ಬೇಕು. ಕೆಲವರು ಕೇಳೋ ಉದಾಹರಣೆ ಇದು. ಒಬ್ಬನು ಒಂದು ಮನೆಯ ಕೋಣೆಯೊಳಗೆ ಕೂತ್ಕೊಂಡು ಅಥವಾ ಯಾವುದೊಂದು ಕೋಣೆಯೊಳಗೆ ಕೂತ್ಕೊಂಡು ನೌಕರಿ ನೌಕರಿ ಅಂದರೆ ಅವನಿಗೆ ನೌಕರಿ ಸಿಗಬಹುದೇ, ನೌಕರಿ ಪ್ರಾಪ್ತವಾಗಬಹುದೇ ಎಂಬುದಾಗಿ ಕೇಳುವುದು. ಅದರ ಉದಾಹರಣೆ ಅಂದರೆ ಇಲ್ಲಿ ಈ ಪ್ರಶ್ನೆಯ ಸುಲಭ ಪ್ರಮಾಣವಾಗಿ ನೋಡಿದರೆ ಆ ಪ್ರಮಾಣವು ಯುಕ್ತವೆನಿಸುವುದು ಅಂದರೆ ಸ್ವಲ್ಪ ವಿಚಾರ ಮಾಡಬೇಕು. ಅದರ ಬಗ್ಗೆ ಸ್ವಲ್ಪ ವಿಚಾರ ಮಾಡಿದರೆ ಅದು ಒಂದಕ್ಕೊಂದು ಹೊಂದುವುದಿಲ್ಲ. ಆ ವಿಷಯ ನೌಕರಿ ಮತ್ತು ಶ್ರೀರಾಮ ನಾಮಸ್ಮರಣೆ. ಒಬ್ಬನು ಕೇಳ್ತಿದ್ದಾನೆ, ನೀನು ರಾಮ ರಾಮ ಅಂತ ಜಪ ಮಾಡಿದರೆ ನಿನಗೆ ರಾಮನು ಪ್ರಾಪ್ತಿ ಆಗ್ತಾನೆ, ಪ್ರಾಪ್ತಿ ಆಗ್ತಾನೆ, ಭಗವಂತನ ದರ್ಶನ ಆಗ್ತಾನೆ ಅಂತ ಕೇಳ್ತಾರೆ. ಅದು ನೀನು ನೌಕರಿ ನೌಕರಿ ಅಂತ ನೀನು ಇದು ಮಾಡು, ಎಂತ ಜಪ ಮಾಡು, ನಿನಗೆ ನೌಕರಿ ಪ್ರಾಪ್ತಿ ಆಗ್ತದೆ, ನೌಕರಿ ಪ್ರಾಪ್ತಿ ಆಗ್ತದೆ ಅಂತ ಕೇಳ್ಬೋದು. ಅದನ್ನು ಅದು ಒಂದಕ್ಕೊಂದು ಹೊಂದುವ ಶಬ್ದಗಳಲ್ಲ. ನಾವು ಯಾವುದನ್ನು ಪ್ರಮಾಣ ಕೊಡ್ತೇವೋ, ನಾವು ಯಾವುದನ್ನು ಪ್ರಮಾಣ ರೀತಿಯಲ್ಲಿ ಕೊಡ್ತೇವೆಯೋ ಅದು ಯಾವುದರ ಬಗ್ಗೆ ಕೂಡುವುದಿಲ್ಲ, ಒಂದಕ್ಕೊಂದು ಕೂಡುವುದಿಲ್ಲ ಅಂತ ಹೇಳಿದರೆ ಅದರ ಗುಣಧರ್ಮಗಳು ವ್ಯತ್ಯಾಸ ಆಗಿರ್ತವೆ. ಅದರ ಗುಣಧರ್ಮ, ನಾಮಸ್ಮರಣೆಯ ನಾಮದ ರಾಮನ ಗುಣಧರ್ಮ ಮತ್ತು ನೌಕರಿ ಎಂಬುದರ ಪದಗಳ ಗುಣಧರ್ಮ ವ್ಯತ್ಯಾಸ ಆಗಿರ್ತದೆ. ಹಾಗೆ ಹೇಳಿ ಬರುವಾಗ ರಾಮ ಹಾಗೂ ನೌಕರಿ ಅದು ಎರಡು ಒಂದು ಅಂತ ಶಬ್ದಗಳಲ್ಲ, ಒಂದಕ್ಕೊಂದು ವಿರುದ್ಧ ಶಬ್ದಗಳು. ರಾಮ ಅಂತ ಹೇಳೋದು ನೌಕರಿ ಅಂತ ಹೇಳೋದು ಎರಡು ಒಂದಕ್ಕೊಂದು ವಿರುದ್ಧ ಶಬ್ದಗಳಾಗಿರ್ತವೆ. ರಾಮ ರಾಮ ಅನ್ನೋದು ಕೊನೆಯಲ್ಲಿ ರಾಮ ಪ್ರಾಪ್ತಿಗೆ, ರಾಮ ರಾಮ ಅಂತ ಹೇಳೋದು ಕೊನೆಯಲ್ಲಿ ರಾಮ ಪ್ರಾಪ್ತಿಗೆ. ಅಂದರೆ ಸ್ವತಃ ವಿಸ್ಮರಣೆ ಆಗ್ತದೆ ನಮಗೆ. ರಾಮ ಸ್ಮರಣೆಯಲ್ಲಿ ರಾಮ ಪ್ರಾಪ್ತಿ ವಿಸ್ಮರಣೆ ಆಗ್ತದೆ. ಅಂದರೆ ದೇಹ ಬುದ್ಧಿಯಿಂದ ದೇಹದ ಆಚೆಗೆ ಹೋಗುವುದಾಗಿರ್ತದೆ. ದೇಹ ಬುದ್ಧಿಯಿಂದ ಈ ನಾಮಸ್ಮರಣೆಯು ದೇಹ ಬುದ್ಧಿಯಿಂದ ಆಚೆಗೆ ಹೋಗುವಂಥದ್ದಾಗಿದೆ. ಅಂದರೆ ಸ್ಥೂಲದಿಂದ ಸೂಕ್ಷ್ಮದ ಕಡೆ ಹೋಗುವಂತಹ ರಾಮ ರಾಮ ಅನ್ನುವುದು ಒಂದು ಪ್ರಮಾಣವಾಗಿರ್ತದೆ. ಆದರೆ ನೌಕರಿ ಪ್ರಕಾರವು ಇದಕ್ಕೆ ತದ್ವಿರುದ್ಧ, ಪೂರ್ಣ ವಿರುದ್ಧ ರೂಪದಾಗಿರುತ್ತದೆ. ಮೂಲದಲ್ಲಿ ನೌಕರಿಯು ಕಲ್ಪನೆಯೊಂದು ಅತ್ಯಂತ ಸೂಕ್ಷ್ಮ ರೂಪಿಗೆ ಬರ್ತದೆ. ಮೂಲದಲ್ಲಿ ನೌಕರಿ ಎಂಬುದು ಶಬ್ದವು ಒಂದು ಸ್ಥೂಲದ ಕಲ್ಪನೆ ರೂಪಕ್ಕೆ ಬಂದುಕೊಂಡು ಸೂಕ್ಷ್ಮವಾಗುತ್ತದೆ. ಅನಂತರ ಅದು ಪ್ರಾಪ್ತವಾಗಿ ಹೊರಗೆ ಬರುತ್ತದೆ. 10-8 ಜನರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋದು, ಅದರ ಬಗ್ಗೆ, ಅದು ನೌಕರಿಯ ಬಗ್ಗೆ.
ಆಮೇಲೆ ಅದು ನೌಕರಿ ಕೊಡುವುದು, ಒಬ್ಬ ಕೊಡುವನು ಭೇಟಿ ಆಗ್ತಾನೆ, ನನಗೆ ನೌಕರಿ ಬೇಕಂತ 10 ಜನರ ಹತ್ರ ಕೇಳಿಕೊಳ್ಳೋದು. 10 ಜನರ ಹತ್ರ ಕೇಳಿಕೊಂಡಾಗ ಆಮೇಲೆ ನೌಕರಿ ಕೊಡುವಂಥವನವನು ಭೇಟಿ ಆಗ್ತಾನೆ. ಆ ನಂತರ ಅದು ಆ ಕಲ್ಪನೆಯಿಂದ ಸ್ಥೂಲದಿಂದ ಸೂಕ್ಷ್ಮಕ್ಕೆ ಹೋಗುವುದು, ನೌಕರಿ ಪ್ರಾಪ್ತಿಯಾಗ್ತದೆ. ಅದು ನೌಕರಿ ಎಂಬ ಕಲ್ಪನೆಯಿಂದ ಅದು ಸ್ಥೂಲದಿಂದ ಸೂಕ್ಷ್ಮ ಕಡೆಗೆ ಹೋಗುವುದು ನೌಕರಿಯ ಪ್ರಕಾರವಾಗಿರುತ್ತದೆ. ಆದರೆ ರಾಮ ಎನ್ನುವುದು ಪ್ರಕಾರವು, ರಾಮ ಎನ್ನುವಂಥ ಪ್ರಕಾಶವು ಸ್ಥೂಲದಿಂದ ಸೂಕ್ಷ್ಮವನ್ನು ದಾಟಿ ಹೋಗುವುದಾಗೆ. ಇದರಿಂದ ನೌಕರಿ ಅನ್ನುವ ಪ್ರಮಾಣವು ಇಲ್ಲಿ ಅನ್ವಯಿಸುವುದಿಲ್ಲ, ಒಂದಕ್ಕೊಂದು ಅದು ಹೊಂದಿಸುವಂಥ ಶಬ್ದವಲ್ಲ ಎಂಬುದು ಇದರಲ್ಲಿ ಸ್ಪಷ್ಟ ಆಗ್ತದೆ. ಇದು ಸಾಧಾರಣ ನಮಗೆ ಕೇಳಿ ಬರುವಂಥ ಕೆಲವು ಶಬ್ದ ನಾವು ವಿಚಾರ ಮಾಡುವುದು. ರಾಮನನ್ನು ನಾವು ರಾಮ ಅಂತೇಳಿ ಜಪ ಮಾಡಿದರೆ ರಾಮನು ನಿನಗೆ ಪ್ರಾಪ್ತಿಯಾಗ್ತಾನೆ ಅಂತ ಕೇಳೋದು ಒಂದು ಉದಾಹರಣೆ. ಇದರ ಸೂಕ್ಷ್ಮ ರೂಪ ಅಂತ ಹೇಳಿದರೆ, ರಾಮನಂಬ ಸೂಕ್ಷ್ಮ ಏಕೆ ಅಂತ ಹೇಳಿದರೆ ಇದು ಮುಂದೆ ಬರುವಂಥ ಭಾಗದಲ್ಲಿ ಹೇಳ್ತೇನೆ, ಉದಾಹರಣೆ ರೂಪದಲ್ಲಿ ಹೇಳ್ತೇನೆ. ಖಂಡಿತವಾಗಿಯೂ ನಾವು ಸ್ಥೂಲದಿಂದ ಸೂಕ್ಷ್ಮಕ್ಕೆ ಹೋಗುವುದು, ದೇಹ ಬುದ್ಧಿಯಿಂದ ಸೂಕ್ಷ್ಮ ಕಡೆಗೆ ಹೋಗಿ ಅಜ್ಞಾನದಿಂದ ಜ್ಞಾನದೆಡೆಗೆ ಹೋಗಿಕೊಂಡು ನಾವು ಆ ಬೆಳಕನ್ನು ನಮಗೆ ಸಿಗುವಂತಹ ಆ ಒಂದು ಮಾರ್ಗದಾರಿಯಾಗಿದೆ. ಈ ವಿಚಾರ ಯಾವುದು ನಾವು ಹೇಳಿ ಬಂದದ್ದು, ನಾಮದ ಸೂಕ್ಷ್ಮ ಸ್ವರೂಪ. ಅದರಲ್ಲಿ ನಮಗೆ ಗೊತ್ತಾಗೋದು, ಮುಂದೆ ಗೊತ್ತಾಗ್ತದೆ ನಾಮದ ಸೂಕ್ಷ್ಮ ಸ್ವರೂಪ ಏನೆಂಬುದನ್ನು. ಅದರ ಬಗ್ಗೆ ನಾವು ಹೇಳಿದ್ದೇವೆ, ಈಗ ಹೇಳ್ತಿದ್ದೇವೆ. ಆ ಕಾರಣ ಎಲ್ಲರೂ ಇದನ್ನು ಕೇಳುವುದವರು ಎಲ್ಲರೂ ಸ್ವಲ್ಪ ಹೊತ್ತಾದರೂ ನಾಮಸ್ಮರಣೆ ಮಾಡಿ ಎಂಬುದಾಗಿ ನಾನು ಕೇಳ್ಕೊಳ್ತೇನೆ. ಹಾಗೆ ಹೇಳಿಕೊಂಡು ಇವತ್ತಿನ ಈ ವಿಡಿಯೋವನ್ನು ನಾನಿಲ್ಲಿ ಕೊನೆಗೊಳಿಸ್ತೇನೆ. ನಿಮಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಮುಂದೆ ನಮ್ಮ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ಮಾಡಬೇಕಂತ ವಿನಂತಿ, ಮಾಡಿದವರು ಶೇರ್ ಮಾಡಿ. ಎಲ್ಲರಿಗೂ ಭಗವಂತ ಒಳ್ಳೆಯದನ್ನು ಕರುಣಿಸಲಿ. ಓಂ ಶ್ರೀರಾಮ, ಜೈ ರಾಮ, ಜೈ ಜೈ ರಾಮ, ಜೈ ಹನುಮಾನ್, ಜೈ ನಿತ್ಯಾನಂದ.